ಹಾಯ್ ಹಲೋ, ವೆಲ್ಕಮ್ ಟು ಫುಡ್ ಅಡ್ಡಾ. ನಾನು ಮಾಹಿ. ಇವತ್ತು ನಾವು ಸೋಮು ಚಿಕನ್ ಕಬಾಬ್ ಹತ್ರ ಇದ್ದೀವಿ. ಇದು ಬಂದು ವಿದ್ಯಾಪೀಠ ಸರ್ಕಲಿಂದ ಕತ್ರಗುಪ್ಪ ಮೇನ್ ರೋಡಲ್ಲಿದೆ. ಈ ಲೊಕೇಶನ್ನ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ನಮಸ್ತೆ ಸರ್, ನಿಮ್ಮ ಹೆಸರು? ಕೌಶಿಕ್ ಅಂತ. ಎಷ್ಟು ವರ್ಷದಿಂದ ಬರ್ತಿದ್ರಿ? ನಾನು 10 ವರ್ಷದಿಂದ 10 ವರ್ಷ. ನಿಮ್ಗೆ ಇಲ್ಲಿ ಏನು ಫೇವ್ರೆಟ್ ಫುಡ್? ಕಬಾಬು. ಕಬಾಬ್ ಏನು ಕುಷ್ಕಾನು ಫೇವ್ರೇಟು, ಕಬಾಬ್ ಮೇಯ್ನಲ್ಲಿ. ಮೇಯ್ನ ಕಬಾಬ್. ಹೆಸರು ಮೇಡಮ್? ಪೂರ್ಣಿಮಾ. ನೀವು ಯಾವಾಗಿಂದ ಬರ್ತಿದ್ರಿ? 1.5 ಇಯರಿಂದ ಇವರೇ ಪರಿಚಯ ಮಾಡಿಸಿದ್ರು. ಹಾಂ. ನಿಮಗೆ ಇಲ್ಲಿ ಯಾವ ಫುಡ್ ಇಷ್ಟ? ಬಿರಿಯಾನಿ ಇಷ್ಟ ಸರ್. ಬಿರಿಯಾನಿ ಇಷ್ಟ. ಬಿರಿಯಾನಿ ತಂದೂರಿ ಎರಡು ಇಷ್ಟ. ತಂದೂರಿ. ನಮಸ್ತೆ, ನಿಮ್ಮ ಹೆಸರು ಸರ್? ಭೀಮರಾಜು ಅಂತ. ನೀವು ಇಲ್ಲಿ ಎಷ್ಟು ದಿನಗಳಿಂದ ಬರ್ತೀರಿ? ನಾನೊಂದು 8 ಸಲ ಬಂದಿದ್ದೀನಿ ಇಲ್ಲಿ. ಹಾಂ. ನಾವಿರೋದಿಲ್ಲ ಆಟಿನ ನಗರ. ಹಾಂ. ಸೊ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ ನಾವು ಇಲ್ಲಿ. ಬಂದಾಗೆಲ್ಲ ನಾನು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತೀನಿ. ನಿಮ್ಗೆ ಇಲ್ಲಿ ಏನು ಫೇವ್ರೆಟ್? 140 ಕಾಂಬೋ ಇದೆಯಲ್ಲ, ಕಾಂಬೋ. ಅದು ಚಿಕನ್ ಕಾಂಬೋ. ಚಿಕನ್ ಕಾಂಬೋ ಇದೆ. ಹಾಂ. ತುಂಬ ಫೇವ್ರೇಟ್. ಫುಲ್ ಆಗುತ್ತೆ, ಹೊಟ್ಟೆ ಫುಲ್ ಹೊಟ್ಟೆ ಫುಲ್ ಆಗುತ್ತೆ. ಹಾಂ. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇದು ಓಕೆ. ಹಾಂ. ಕಾಂಬೋಲ್ ಏನೇನು ಬರುತ್ತೆ ಸರ್? ಅಂದರೆ ಎಗ್ ಬರುತ್ತೆ, ಚಿಲ್ಲಿ ಚಿಕನ್ ಬರುತ್ತೆ, 4 ಪೀಸ್ ಕಬಾಬ್ ಬರುತ್ತೆ. ಕಬಾಬ್. ಟೇಸ್ಟ್ ಹೆಂಗಿದೆ? ಟೇಸ್ಟ್ ಚೆನ್ನಾಗಿದೆ. ಟೇಸ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಫೈನಲಿ ಮಟನ್ ಕಾಂಬೋ ನನ್ನ ಕೈಲಿದೆ. ತಿಂದು ಹೇಗಿದೆ ಟೇಸ್ಟ್ ಅಂತ ತಿಳಿಸ್ತೀನಿ. ಫಸ್ಟು ಏನೇ ಇದ್ರೂ ಬಿರಿಯಾನಿ ಅಂದರೆ ಪೀಸ್ನ ಕಿತ್ತು ಒಳ್ಳೆ ಎಳೆ ಎಳೆಗೆ ಸಾಫ್ಟಾಗಿ ಸಕ್ಕದ ಬೇಯಿಸೋರೆ. ನೋಡಿದ್ರೇ ಮಟನು ನೀಟಾಗಿ ಬೆಂದು ಅದು ತುಪ್ಪ ಎಲ್ಲ ಬಿಟ್ಟಿದೆ. ತಿಂತಾಯಿದ್ರೆ ಟೇಸ್ಟು. ಜೊತೆಗೊಂದು ತುತ್ತು ರೈಸ್. ಜಾಸ್ತಿ ಮಸಾಲ ಥರ ಇಲ್ಲ, ಸ್ವಲ್ಪ ಆದಷ್ಟು ಕಮ್ಮಿ. ಅಂದರೆ ಈ ಪೌಡರ್ಸ್ ಥರ ಜಾಸ್ತಿ ಮತ್ತು ಚಕ್ಕೆ ಗಿಕ್ಕೆ ಎಲ್ಲ ಸಿಗೋ ಥರ ಈ ಕಡೆ ಎಲ್ಲ ಈ ಏಲಕ್ಕಿ ಇದೆಲ್ಲ ಸಿಗುತ್ತೆ. ಬಟ್ ಇಲ್ಲಿ ಏನಿಲ್ಲ.
ಫುಲ್ಲು ಪ್ಲೈನ್ ರೈಸ್ ಥರ ನೀಟಾಗಿದೆ. ಆ ಮಟನ್ ಫ್ಲೇವರ್ ಎಲ್ಲ ಬಿಟ್ಟಿರೋದಕ್ಕೆ ರೈಸು ಮತ್ತು ಅವರು ಒಂದು ಹದವಾಗಿ ಬೇಯಿಸಿ ಇರೋದ್ರಿಂದನೇ ಮಟನ್ನು ಅಷ್ಟು ಬೆಂದು ಮತ್ತು ಇಲ್ಲಿ ಕೈಯಲ್ಲಿ ಹಿಂಗೆ ಅಂದ್ರೇ ಫುಲ್ಲು ಕಲಸೋಗ್ಬಿಡುತ್ತೆ. ಸಕ್ಕ ಸಾಫ್ಟಾಗಿ ನೀಟಾಗಿ ಬೇಯಿಸಿದ್ದಾರೆ. ಇವ್ರದ್ದೇನೋ ಸಮ್ ಡಿಫ್ರೆಂಟ್ ಮಸಾಲ ಅನಿಸುತ್ತೆ. ಅದು ಅಷ್ಟು ಘಾಟು, ತುಂಬ ಘಾಟ್ ಥರ ಇಲ್ಲ, ಸಕ್ಕ ಸ್ಮೂತಾಗಿದೆ. ಚಿಲ್ಲಿ ಚಿಕನ್ ಕೊಟ್ಟಿದ್ದಾರೆ, ಹಂಗೆ ತಿಂದ್ರೇ ಬಂದ್ಬಿಡ್ತಿದೆ ಸರ್. ಸಕ್ಕತ್ತಾಗಿದೆ. ಲೈಟಾಗಿ ಸ್ಪೈಸಿ ಇದೆ ಅಷ್ಟೇ, ಬಟ್ ಆ ಮಸಾಲ ಎಲ್ಲ ನೀಟಾಗಿ ಆ ಮಾಂಸಕ್ಕೆ ಹೆಂಗೆ ಹಿಡಿದಿದೆ ಅಂದರೆ ಇಲ್ಲಿ ಕಲರೇ ಹೇಳುತ್ತೆ. ಅದು ಕೆಲವು ಕಡೆ ಎಲ್ಲ ವೈಟ್ ಇರುತ್ತದೆ ಮಾಂಸ, ನೀಟ್ ಕಲರ್ ಒಳಗಡೆ ಫುಲ್ಲು ಇಳಿಸುತ್ತೆ. ಸಕ್ಕತ್ತಾಗಿದೆ. ಇವಾಗ ಇವ್ರ ಮೋಸ್ಟ್ ಫೇಮಸ್ ಕಬಾಬ್ ಹೆಂಗಿದೆ ಅಂತ ಕೈಯಲ್ಲಿ ಹಿಂಗೆ ಅಂದ್ರೇ ಬರ್ತಿದೆ. ಆದರೂ ಒಂದು ಕಬಾಬ್ ಮಾತ್ರ ಒಳ್ಳೆ ಮಜಾ ಕೊಡ್ತಿದೆ. ತುಂಬ ಹೊತ್ತು ಮ್ಯಾರಿನೇಟ್ ಮಾಡಿ ಇಟ್ಟಿರ್ತಾರೆ ಅನಿಸುತ್ತೆ, ಅದಕ್ಕೆ ಅದು ಒಳಗಡೆ ಮಾಂಸದಲ್ಲೂ ಆ ಉಪ್ಪು ಖಾರ ಎಲ್ಲ ನೀಟಾಗಿ ಸಿಗ್ತಿದೆ. ಕಬಾಬ್ ತಿಂತಿದ್ರೆ ಇನ್ನೂ ಒಂದು ಪ್ಲೇಟ್ ಹಾಕ್ಸ್ಕೊಂತೀನಿ ಅನಿಸುತ್ತೆ. ಮಟನ್ ಚಿಲ್ಲಿ ಇದೆ. ಎಲ್ಲ ಇಷ್ಟೊಂದು ನೀಟಾಗಿ ಸಾಫ್ಟಾಗಿ ಬೇಯಿಸ್ಬಿಟ್ಟವ್ರೆ. ಏನು ಜಾಸ್ತಿ ಅಲ್ಲಿ ಕೆಲಸನೇ ಇಲ್ಲ, ಒಳ್ಳೆ ತುಪ್ಪದ ಥರ ಬರ್ತಿದೆ. ಸಕ್ಕ ಟೇಸ್ಟ್ ಮಗು. ಮಟನ್ ಚಿಲ್ಲಿ ಅದ್ಭುತವಾಗಿದೆ, ಜೊತೆಗೆ ಒಂದು ತುತ್ತು ರೈಸು. ಕಾಂಬೋ ಮಾತ್ರ ಒಳ್ಳೆ ಪ್ಲ್ಯಾನ್ ಮಾಡಿದ್ದಾರೆ. ಎಲ್ಲ ಒಂದಕ್ಕೊಂದು ಕನೆಕ್ಟಿವಿಟಿ ಇರೋ ಥರನೇ ಇದೆ. ನಾವು ಬಂದಾಗ ಬೋಟಿಂಗ್ ಖಾಲಿ ಆಗಿತ್ತು ಅಂತ ಮತ್ತೆ ಬರೋ ತನಕ ವೆಯ್ಟ್ ಮಾಡಿಸಿದ್ರು. ನೀವು ಟೇಸ್ಟ್ ಮಾಡಲೇಬೇಕು ಅಂತ ಹೇಳಿದ್ರು. ಹೊಸ್ದಾಗಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ ಬೋಟಿನ. ನೋಡೋಕ್ಕೆ ಒಳ್ಳೆ ಸಖತ್ತಾಗಿದೆ. ಸಖತ್ ಟೇಸ್ಟ್ ಆಗಿದೆ, ಸೂಪರಾಗಿ ಕ್ಲಿಕ್ ಆಗುತ್ತೆ ಇದಂತೂ. ಆ್ಯಕ್ಚುಲಿ ಇದನ್ನು ಫಸ್ಟು ನೀಟಾಗಿ ವಾಶ್ ಮಾಡಿ ಆಮೇಲೆ ಹಾಫ್ ಕುಕ್ ಮಾಡಿ ಮತ್ತೆ ಅದನ್ನು ಆಮೇಲೆ ಇವರು ಬೋಟಿಗೆ ಮಸಾಲೆ ಎಲ್ಲ ಹಾಕಿ ಮತ್ತೆ ಇನ್ನು ಹಾಫ್ ಕುಕ್ ಮಾಡಿದ್ದಾರೆ. ಅದರಿಂದನೇ ಇದು ಟೇಸ್ಟು. ಇದ್ರ ಜೊತೆಗೆ ಕರಿಬೇವು, ಟೊಮೊಟೊ, ಈರುಳ್ಳಿ, ಬಟಾಣಿ ಎಲ್ಲ ನೀಟಾಗಿ ಸಿಗ್ತಿದೆ. ತುಂಬಾ ಜಾಸ್ತಿನೂ ಬೇಯಿಸಿಲ್ಲ, ಅಲ್ಲಿಗೆ ಕರೆಕ್ಟಾಗಿ ಬಾಯಿಗೆ ಹಿತವಾಗಿ ಸಿಗಂಗೆ ಲೈಟಾಗಿ ಮಳೆ ಬಂದಿದ್ದಕ್ಕೂ ಈಗ ಸಿಗ್ತಾ ಇರೋ ಖಾರಕ್ಕೂ ಸಕ್ಕತ್ ಮಜಾ. ಸಕ್ಕತ್ ವರ್ತಿ ಪ್ಲೇಸು. ಈ ಕಾಂಬೋ ಮತ್ತು ಬೋಟಿ ಇದ್ರ ಕಾಂಬೋಲೇನು ಬರೋಲ್ಲ, ಇದು ಸಪ್ರೇಟು. ಹೊಸ್ದಾಗಿ ಲಾಂಚ್ ಮಾಡ್ತಿರೋದ್ರಿಂದ ಇದನ್ನು ಟೇಸ್ಟ್ ಮಾಡಿ ಅಂತ ಹೇಳಿದ್ರು. ಮಾಡಿದೆ, ಬಟ್ ಸಖತ್ತಾಗಿದೆ. ಇನ್ನೊಂದು ಪೀಸು ಕಬಾಬು. ಪೀಸ್ ಸೈಜೂ ಬೇರೆ ಕಡೆ ಎಲ್ಲ ಚಿಕ್ಕದಿರುತ್ತೆ, ಇಲ್ಲಿ ಸೈಜೂ ಒಳ್ಳೆ ಸರಿಯಾಗಿರೋ ಸೈಜ್ಗಳಿವೆ ಕಬಾಬು. ಒಂಥರ ಕೆಳದ್ರೆ ಸಾಕು ಬಂದ್ಬಿಡುತ್ತೆ. ತಿಂತಾ ಇದ್ರೆ ಫೀಲ್ ಕೊಡುತ್ತಲ್ಲ, ಒಂದು ಆನಂದ. ಸಖತ್ ಮಜವಾಗಿದೆ. ಇಲ್ಲಿ ಬೇರೆ ಕಡೆ ಎಲ್ಲ ಕಚ್ಕೊಂಡಿರ್ತದೆ, ಇಲ್ಲಿ ಗಿಟ್ಟು ಏನಿಲ್ಲ, ಲೈಟಾಗಿ ಒಂದು ಲೇಯರ್ ಕೋಟ್ ಇದೆ ಅಷ್ಟೇ, ಬಿಟ್ಟಿನ್ನೇನಿಲ್ಲ ಇಲ್ಲಿ.
ಸಕ್ಕತ್ ಮಜಾ ಇದೆ ಮತ್ತು ತಿನ್ನೋಕ್ಕೆ ಒಂದು ಪ್ಲೇಟ್ಗೆಲ್ಲ ಆಚೆ ಹೋಗಿ ಮಾತೇ ಇಲ್ಲ, 2 ಪ್ಲೇಟ್ ಹೊಡಿಬೋದು. ಯಾಕೆ ಸೋಮು ಚಿಕನ್ ಕಬಾಬೇ ಜಾಸ್ತಿ ಅಲ್ಲಿ ಫೇಮಸ್ ಅಂತಿದ್ರು. ತಿಂದಮೇಲೆ ಗೊತ್ತಾಗ್ತಿದೆ ಯಾಕೆ ಫೇಮಸ್ ಆಯಿತು. ಟೇಸ್ಟು ಅವ್ರು ಚಿಕ್ಕ ಹೋಟ್ಲಿಂದ ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದು ಅಲ್ಲೊಂದು ನಾರ್ಮಲಾಗಿ ಹೋಟೆಲ್ ಮಾಡಿ ಮತ್ತು ಅಲ್ಲಿಂದ ಇಲ್ಲಿಗೆ ಬಂದ್ರು ಅದೇ ಟೇಸ್ಟ್ನ ಮೇಂಟೈನ್ ಮಾಡ್ತಾರೆ. ನೀವು ಇಲ್ಲಿಗೆ ಯಾವಾಗಿಂದ ಬರ್ತಾ ಇದ್ದೀರಿ? ಆಲ್ಮೋಸ್ಟ್ ಒಂದು 4-5 ಟೈಮ್ಸ್ ಬಂದಿದ್ದೀವಿ. ಇಲ್ಲಿ ನಿಮಗೆ ಮೋಸ್ಟ್ ಫೇವ್ರೆಟ್ ಯಾವ ಡಿಶ್ ಅದು ಚಿಕನ್ ಕಾಂಬೋ ಅಂತ ಸಿಗುತ್ತೆ, ಮಸ್ತ್ ಚೆನ್ನಾಗಿದೆ. ಹಾಂ, ಬೇರೆ ಯಾವ್ದಾರು ಟೇಸ್ಟ್ ಮಾಡಿದ್ರೆ ಇಲ್ಲ, ಆಲ್ಮೋಸ್ಟ್ ಮಟನ್ ಕಾಂಬೋ ಟೇಸ್ಟ್ ಮಾಡಿದ್ದೀವಿ, ಅದು ಬಿಟ್ಟರೆ ಚಿಕನ್ ಅಷ್ಟೇ. ಪ್ರತಾಪ್ ಅಂತ. ನೀವು ಇಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್? 8 ಸಲ ಬಂದಿದ್ದೀವಿ. 8 ಸಲ ಬಂದಿದ್ದೀವಿ. ನಿಮ್ಗೆ ಇಲ್ಲಿ ಯಾವುದು ಫುಡ್ ಫೇವ್ರೇಟ್ ಸರ್? ಕಾಂಬೋನೇ 149, 180, 160 ಕಾಂಬೋ ಇಷ್ಟ. ಕಾಂಬೋ ತೊಗೊಂಡ್ರೆ ಬಜೆಟ್ ಫ್ರೆಂಡ್ಲಿ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಏನಿಲ್ಲ. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಕಾಂಬೋ ಚೆನ್ನಾಗಿದೆ ಅಷ್ಟೇ. Taste ಟೇಸ್ಟ್ wise. ಚೆನ್ನಾಗಿದೆ. ಫುಲ್ ಡ್ರೈ ಕೊಡ್ತಾರೆ, ಆಯಿಲು ಇರಲ್ಲ ಕಬಾಬ್, ಅದಕ್ಕೆ ಟೇಸ್ಟ್ ಚೆನ್ನಾಗಿದೆ. ಇಲ್ಲಿ ಎಷ್ಟು ವರ್ಷಗಳಿಂದ? ಇದು ನಾವು ಸೆಕೆಂಡ್ ಟೈಮ್ ಬಂದಿರೋದು. ನಮ್ಮ ಮನೆ ಇರೋದಿಲ್ಲ ಕಸಗುಪ್ಪೆಲ್ಲೇ. ಇವಾಗ ನಮ್ಗೆ ಗೊತ್ತಾಗಿದ್ದಾಗ ಇದು ಮೊದಲು ಅಲ್ಲಿತ್ತು, ಅಲ್ಲಿ ಶಿಫ್ಟ್ ಆಗಿದೆ. ಬಂದಾಗಿಂದ ಚೆನ್ನಾಗಿದೆ ಟೇಸ್ಟ್. ನಿಮ್ಗೆ ಇಲ್ಲಿ ಯಾವುದು ಫೇವ್ರೇಟ್? ನಮಗೆ ಮಟನ್ ಬಿರಿಯಾನಿ ಫೇವ್ರೇಟ್. ಮಟನ್ ಬಿರಿಯಾನಿ ಫೇವ್ರೇಟು. ಟೇಸ್ಟ್ ವೈಸ್ ಎಲ್ಲ ಸೂಪರ್. ಟೇಸ್ಟ್ ನಾನು ಇವಾಗ 5ನೇ ಸತಿ ಬಂದಿಲ್ಲ ಅಷ್ಟೇ. ಇದು 5ನೇ ಸಲ. ಫಸ್ಟ್ ಅಲ್ಲೊಂದು ಸತಿ ಬಂದಿದೆ, ನೆಕ್ಸ್ಟ್ ಇಲ್ಲಿ ಬಂದಿದೆ. ನಿಮ್ಗೆ ಇಲ್ಲಿ ಜಾಸ್ತಿ ತುಂಬ ಇಷ್ಟ ಆಗೋದು ಏನು ಸರ್? ಬಿರಿಯಾನಿ, ಕಬಾಬ್ ತುಂಬ ಇಷ್ಟ ಆಗಿದೆ. ಆ ಕಬಾಬ್ ನೋಡ್ಬಿಟ್ಟೆ ಮತ್ತೆ ಕಾಂಬೋ ತೊಗೊಂಡಿದ್ರೆ ಹೆಂಗೆ? ಕಾಂಬೋ ಕಾಂಬೋ 140 ಕಾಂಬೋ ತಗೊಂಡು 140 ಕಾಂಬೋ. ಥ್ಯಾಂಕ್ ಯು ಸರ್. ಆವಾಗಿಂದ ಬರ್ತಾ ಇದ್ದೀರಾ ಸರ್ ಇಲ್ಲಿ? ಸೆಕೆಂಡ್ ಟೈಮ್ ಬಂದಿದ್ದೀನಿ, ಹಾಂ. ಬಟ್ ತುಂಬ ಟೇಸ್ಟ್ ಚೆನ್ನಾಗಿದೆ. ನಿಮಗೆ ಇಲ್ಲಿ ಫೇವ್ರೇಟ್ ಯಾವ್ದು ಸರ್? ನನ್ನ ಕಬಾಬು ಬಿರಿಯಾನಿ ಎರಡು ಇಷ್ಟ ಆಯಿತು. ಎರಡು ಬೇರೆ ಯಾವುದು ಟೇಸ್ಟ್ ಮಾಡಿಲ್ಲ, ಬಟ್ ಕಬಾಬು ಬಿರಿಯಾನಿ ಸೂಪರ್. ಎಸ್ಪೆಷಲಿ ಆ ಗ್ರೇವಿ ಕೊಡ್ತಾರಲ್ಲ, ತುಂಬ ಸೂಪರ್ ಆಗಿದೆ. ಹಾಂ. ಸೋಮಶೇಖರ್ ಸೋಮು ಚಿಕನ್ ಕಬಾಬ್. ನೀವು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ ಸರ್? ಸರ್ ಅಲ್ಲೇ 11-12 ಇಯರ್ಸ್ ಆಯ್ತು ಸರ್. ಮಾಡಿ 12 ಇಯರ್ಸ್ ಆಯ್ತು. ಚಿಕ್ಕದಾಗಿ ಗಾಡಿ ಆಗ್ತಾ ಇತ್ತು. ಹಾಂ. ಇವಾಗ ಇಲ್ಲೊಂದು ಚಿಕ್ಕದ ಅಂಗಡಿ ಮಾಡಿದ್ರು, ಸ್ವಲ್ಪ ಜಾಗ ಸಾಕಾಗಿಲ್ಲ. ಹ್ಞೂ. ಹಿಂಗೆ ನಿಯರ್ 50 ಮೀಟರ್ಸ್ ಆಗುತ್ತೆ ಅಷ್ಟೇ. ಈಗ ದೊಡ್ಡದಾಗಿ ಮಾಡಿದ್ದೀವಿ ಅದೇ ರೋಡಲ್ಲೇ. ಇದು ಓಪನ್ ಆಗಿದ್ದಿನ ಸರ್? ಈ 1 ಇಯರ್ ಆಯಿತು. 1 ಇಯರ್ 1 ವರ್ಷ ಆಯಿತು. ಇಲ್ಲಿ ಜಾಸ್ತಿ ಮೂವ್ಮೆಂಟ್ ಯಾವ ಇದಿರ ಈಗೆಲ್ಲ ಕಾಂಬೋ ಓಡ್ತಾ ಇದೆ ಸರ್. ಹಾಂ. ಎಲ್ಲ ಕಾಲೇಜ್ ಹುಡುಗರೆಲ್ಲ ಅದು ಲೈಕ್ ಮಾಡ್ತಾರೆ. ಕಾಂಬೋ. ಫ್ಯಾಮಿಲೀಸು ಪಾರ್ಸಲ್ ತೊಗೊಳಕ್ತಾ ಇದ್ದಾರೆ. ಹಾಂ. ಮಟನ್ ಬಿರಿಯಾನಿ ಕಾಂಬೋ, ಚಿಕನ್ ಬಿರಿಯಾನಿ ಕಾಂಬೋ, ಕುಷ್ಕಾ ಕಾಂಬೋ. ಮಟನ್ ಬಿರಿಯಾನಿ ಕಾಂಬೋ 280 ರುಪೀಸ್. ಒಂದು ಬಿರಿಯಾನಿ ಬರುತ್ತೆ, ಹಾಂ. 4 ಪೀಸ್ ಕಬಾಬು, 2 ಪೀಸ್ ಚಿಕನ್ ಫ್ರೈ, ಒಂದು ಮೊಟ್ಟೆ ಬರುತ್ತೆ. ಒಂದು 280 ರುಪೀಸ್ ಆರಾಮಾಗಿ ಊಟ ಮಾಡ್ಬೋದು. ಹಾಂ. ಚಿಕನ್ ಬಿರಿಯಾನಿ ಸೇಮ್ ಬಿರಿಯಾನಿ ಬರುತ್ತೆ, ಒಂದು 230 ರೂಪಾಯಿ ಒಂದು ಪ್ಲೇಟ್. ಕಾಂಬೋ ಬರೀ ಕುಷ್ಕಾ ಬರುತ್ತೆ, ಪೀಸಸ್ ಎಲ್ಲ ಬರುತ್ತೆ, ಕಬಾಬು ಫ್ರೈ ಎಲ್ಲ ಮೊಟ್ಟೆ ಎಲ್ಲ ಬರುತ್ತೆ, 140 ರುಪೀಸ್. ಹಾಂ, ಕುಷ್ಕಾ ಡಿಫ್ರೆನ್ಸ್ ಅಷ್ಟೇ. ಮಟನ್ ಕುಷ್ಕಾ, ಚಿಕನ್ ಕುಷ್ಕಾ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಟೈಮಿಂಗ್ ಹೆಂಗೆ ಸರ್ ನಿಮ್ಮದು ಹೋಟೆಲ್? ಸರ್ ಟೈಮಿಂಗು ಭಾನುವಾರ ಒಂದಿನ 5 ಗಂಟೆ ಬೆಳಿಗ್ಗೆ ತೆಗಿತೀವಿ. ಕಾಲು ಸೊಪ್ಪು ತಟ್ಟೆ ಇಡ್ಲಿ ಎಲ್ಲ ಇರುತ್ತೆ. ಸಂಡೇ ಮಾತ್ರ, ಎವ್ರಿ ಸಂಡೇ ಓನ್ಲಿ. ಅದು ಬಿಟ್ಟರೆ ನಾರ್ಮಲಾಗಿ 11:30 ಓಪನ್ ಆಗುತ್ತೆ, 12 ಗಂಟೆಗೆ ರೆಡಿ ಇರುತ್ತೆ. 4 o'clock ಕ್ಲೋಸು, ಹಾಂ. 6:30 ಓಪನ್ನು, ಸಾಯಂಕಾಲ 10:00 ಕ್ಲೋಸು. ಹಾಲಿಡೇ ಸರ್? ಹಾಲಿಡೇಸ್ ಮಂಡೇ ಮಂಡೇ ಫುಲ್ ಕ್ಲೋಸ್. ಈ ಜಾಗಕ್ಕೆ ಬರಬೇಕು ಅಂದರೆ ಲೊಕೇಶನ್ ಒಂದು ಸರ್ ಮೆನ್ಷನ್ ಮಾಡಿ. ಸರ್ ವಿದ್ಯಾಪುರ ಸರ್ಕಲ್ ನಿಯರು, ಸರ್ಕಲ್ ಸಿಗ್ನಲಿಂದ 100 ಮೀಟರ್ಸ್ ಅಷ್ಟೇ. ಪಕ್ಕ ಡಿಲ್ಲರ್ ಚಿಕನ್ ಇದೆ, ಅದ್ರ ಪಕ್ಕದೇ ಸೋಮು ಚಿಕನ್ ಕಬಾಬ್ ಸಿಗ್ತದೆ. ಗೂಗಲಲ್ಲೆಲ್ಲ ಇದೆ, ರೂಟ್ ಮ್ಯಾಪ್ ಇದೆ, ಹಾಕೊಂಡ್ಬರ್ಬೋದು ಸರ್. ಇದು ಅಂದರೆ ನೀವು ಹಳೆ ಅಂಗಡಿಯಿಂದ 50 ಮೀಟರ್ಸ್. ಹಳೆ ಅಂಗಡಿ ಇದೆ, ಹಳೆ ಅಂಗಡಿಯಿಂದ 50 ಮೀಟರ್ಸ್. ನೀವು ಸ್ಟಾರ್ಟ್ ಮಾಡಿದಾಗ ಎಷ್ಟು ಕೆಜಿಯಿಂದ ಮಾಡಿದ್ರಿ? ಇವಾಗ ಎಷ್ಟು? ಎಲ್ಲ ಒಂದು ಕೋಳಿ 2 ಕೋಳಿ ಅಂದರೆ ಒಂದು 5 kg 4 kg ಆ ಥರ ಮಾಡ್ಕೊಂಡು. ಹಾಂ. ಇವತ್ತೊಂದು ಸ್ವಲ್ಪ ಪರವಾಗಿಲ್ಲ, ದೇವ್ರು ಚೆನ್ನಾಗಿಟ್ಟಿದ್ದಾನೆ. ಜಾಸ್ತಿ ಹೋಗ್ತಾ ಇದೆ, ಜಾಸ್ತಿ 100 kg 150 kg ಆ ಥರ ಹೋಗುತ್ತೆ. ಜಾಸ್ತಿ ಕಬಾಬ್ ಹೋಗುತ್ತಾ ಬಿರಿಯಾನಿ ಇರುತ್ತೆ? ಹಾಂ, ಎರಡು ಕಬಾಬು ಬಿರಿಯಾನಿ 3 ಒಂದು ಮಾಡಿಲ್ಲ. ನಮ್ಮ ಮೇನ್ ಕಬಾಬು, ಮೇನ್ ಕಬಾಬ್. ಮೇನ್ ಕಬಾಬು ಹಾಂ. ಸೋಮು ಕಬಾಬ್ ಅಂತಾನೆ ಇದಾಗಿದೆ. ಈಗ ಸೋಮುದು ಅವನೇ ಬಿರಿಯಾನಿ ತಿಕ್ಕಿಲ್ಲ. ನಾವು ಫಸ್ಟ್ ಕಬಾಬ್ ಸ್ಟಾರ್ಟ್ ಮಾಡಿದ್ದು, ಆಮೇಲೆ ಬಿರಿಯಾನಿ ಸ್ಟಾರ್ಟ್ ಮಾಡಿದ್ದು. ಬಿರಿಯಾನಿ ಕ್ಲಿಕ್ ಆಯಿತು. ಹಾಂ. ಹಂಗಾಗಿ ಬಿರಿಯಾನಿ ಕ್ಲಿಕ್ ಆಯಿತು. ಹಂಗೆ ಒಂದೊಂದೇ ಬೈ ಒಂದು. ಈಗ ಮಟನ್ ಕುರ್ಮಾ ಇರ್ತದೆ, ಈಗ ಬೋಟಿ ಗೊಜ್ಜು ಬೇರೆ ಸಪ್ರೇಟ್ ಮಾಡಿದ್ವಿ ಎಕ್ಸ್ಟ್ರಾ. ಅದು ನಿಮಗೆ ಖಾಲಿ ಆಗೋಯ್ತು, ತರ್ಸೋಣ ಅಂದ್ಕೊಂಡೆ. ರೆಡಿ ಇದೆ, ಟೆಸ್ಟ್ ಮಾಡಿ ಅದು, ಆಮೇಲೆ ನೀವು ಹೇಳಿ. ನೆಕ್ಸ್ಟ್ ಬರುತ್ತೆ, ಇನ್ನು ರೆಡಿ ಮಾಡ್ತಾ ಇದ್ದಾರೆ ಐಟಮ್. ಈಗ ಖಾಲಿ ಆದಂಗೆ ನಮ್ಮದು ಬೇರೆ ಕಡೆ ರೆಡಿ ಮಾಡೋದು, ಅಲ್ಲಿ ರೆಡಿ ಮಾಡ್ಕೊಂಡು ಬರ್ತಾ ಇರ್ತೀವಿ. ಯಾವ ಬೇರೆ ಐಟಮ್ಗಳು ಯಾವ್ದು ಬೇಕು ಎಲ್ಲ ಬರ್ತಾ ಇರ್ತದೆ. ಇವಾಗ ಟೋಟಲಾಗಿ ಎಷ್ಟು ಐಟಮ್ಸ್ಗಳು ಮಾಡ್ತಾ ಇದ್ದೀರಿ ಸರ್? ಈಗ
ಟೋಟಲ್ ಒಂದು ಮಿನಿಮಮ್ ಒಂದು 15 ಐಟಮ್ ಇದೆ, 15-16 ಐಟಮ್ ಇದೆ. 15 ಆಮೇಲೆ ಅಲ್ಲಿ ಹಳೆ ಅಂಗಡಿಯಲ್ಲಿ ಅದು ಬಿಟ್ಟಿಲ್ಲ. ಅದು ರೆಗ್ಯುಲರ್ ಎಗ್ ಐಟಮ್ ಮಾಡ್ತೀವಿ. ಹಾಂ, ಬರೀ ಎಗ್ ಐಟಮ್ ಮಾತ್ರ. ಎಗ್ ರೈಸು, ಎಗ್ ಚಿಲ್ಲಿ, ಹಾ. ಎಗ್ ನೂಡಲ್ಸು. ಹಾಂ ಅಲ್ಲಿ ಎಗ್ ರೈಸ್ ತೊಗೊಳೋದು ಸ್ವಲ್ಪ ಕಬಾಬ್ ಕೊಟ್ಟಿರ್ತೀವಿ. ಹಾ. ಯಾಕಂದ್ರೆ ಪಾಪ ಅವ್ರು ಇಲ್ಲಿ ಬರೋಕ್ಕಾಗಲ್ಲ, ಸ್ವಲ್ಪ ಕಬಾಬ್ ಕೊಟ್ಟಿರ್ತೀವಿ. ಕಬಾಬ್ ಬೇಕು ಅಂದ್ರೆ ಇಲ್ಲೇ ಬರಬೇಕು. ಇಲ್ಲಿಗೆ ಬರಬೇಕು. ಹಾ. ಅಲ್ಲಿ ಕಬಾಬ್ ಇಲ್ಲ, ಅಲ್ಲಿ ಇದೆ, ಅಲ್ಲಿ ಎಗ್ ರೈಸ್ ತೊಗೊಳೋರು ಮಾತ್ರ ಕಬಾಬ್ ಕೊಟ್ಟಿದ್ದೀವಿ. ಯಾಕೆಂದ್ರೆ ಸ್ವಲ್ಪ ಅಷ್ಟೇನೆ, ಸಪ್ರೇಟ್ ಕಬಾಬ್ ಕೊಡಲ್ಲ, ಸಪ್ರೇಟ್ ಕಬಾಬ್ ಕೊಡಲ್ಲ. ಬರೀ ಎಗ್ ರೈಸ್ ಜೊತೆಲಿ ಮಾತ್ರ. ಹಾ, ಅಷ್ಟೇ. ಡೇ ಫುಲ್ ಕಬಾಬ್ ಬೇಕು ಅಂದರೆ ಇಲ್ಲಿಗೆ ಬರಬೇಕು. ಹೌದು. ಥ್ಯಾಂಕ್ ಯು ಸರ್, ನಮ್ಮ ಜೊತೆಲಿ ಇಷ್ಟೊತ್ತು ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು. ಇರಲಿ. ಮನೆ ಊಟದ ಥರನೇ ಇತ್ತು. ಸೋಮು ಚಿಕನ್ ಕಬಾಬು ಬಂದಿದ್ದಕ್ಕೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಓನರು ಕೂಡ ತುಂಬ ಡೌನ್ ಟು ಅರ್ತ್ ಮಂಚ, ಚೆನ್ನಾಗಿ ಮಾತಾಡ್ಸಿದ್ರು. ಮತ್ತು ಟೇಸ್ಟ್ ವೈಸ್ ಅಷ್ಟು ಅಲ್ಟಿಮೇಟಾಗಿತ್ತು. ಕಬಾಬ್ ಆಗಲಿ ಮತ್ತು ಬಿರಿಯಾನಿ ಆಗಲಿ ಎಲ್ಲನೂ ಚೆನ್ನಾಗಿತ್ತು. ನೀವು ಬನ್ನಿ, ಟೇಸ್ಟ್ ಮಾಡಿ. ಟೇಸ್ಟ್ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ತುಂಬ ಇಷ್ಟ ಆಯಿತು, ಚೆನ್ನಾಗಿತ್ತು. ಮರಿದೆ ಫುಡ್ ಅಡ್ಡನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.